ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅವನ್ನೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಆನೆ ದಾಳಿ ಒಂದೇ ವಾರದಲ್ಲಿ 2 ಸಾವು ಮತ್ತು 14 ಜನ. ಏನಾಗಿದೆ, ಆನೆಗಳ ಸಂಖ್ಯೆ ಮತ್ತು ಹುಲಿಗಳ ಸಂಖ್ಯೆ, ಚಿರತೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅವೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಹೊರಗಡೆ ಬಂದು ಮಾನವ ಸಂಘರ್ಷ ನಡೀತದೆ. ಅದಕ್ಕೆ ಅದನ್ನು ಈ ಸಾರಿ ನಾವು ಬ್ಯಾರಿಕೇಡ್ ಹಾಕಬೇಕು ಅಂತ ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಹಾಕ್ತೀವಿ ಸರ್. ಟಾಸ್ಕ್ ಫೋರ್ಸ್ನಿಂದ ನಿಲ್ಲೋದಿಲ್ಲ, ಬ್ಯಾರಿಕೇಡ್ನಿಂದ ನಿಲ್ಲೋದು. ಟಾಸ್ಕ್ ಫೋರ್ಸು ಮಾಡ್ತೀವಿ, ಬಟ್ ಬ್ಯಾರಿಕೇಡು ವ್ಯಾಪಕವಾಗಿ ಎಲ್ಲೆಲ್ಲಿ ಕಾಡಿನ ಹಂಚಿದೆ ಅಲ್ಲೆಲ್ಲ ಬ್ಯಾರಿಕೇಡ್ ಮಾಡ್ತೀವಿ. ಕೂಂಬಿಂಗ್ ಆಪರೇಷನ್ ಟೀಮ್ ಇದೆ ಎಲ್ಲೆಲ್ಲವರೆಗೂ. ಶಿವಮೊಗ್ಗ ಘಟನೆ ತಮ್ಮ ಟ್ವೀಟ್ ಮಾಡಿದ್ರಿ ತಾವು. ಅದೇ ರೀತಿ ಶಿವಮೊಗ್ಗ, ಉತ್ತರ ಕನ್ನಡ ಈ ಅಪ್ರಾಪ್ತರು ಮುಖ್ಯವಾಗಿ ಗಾಂಜಾ ಸೇವನೆಯಿಂದ ಇದು ಆಗ್ತಾ ಇದೆ ಅಂತೇಳಿ, ಇದನ್ನು ಹೇಗೆ ಸರ್ ನಿಯಂತ್ರಿಸೋದು? ಬಹಳ ಸಣ್ಣ ಪ್ರಾಯ ಪ್ರಾಣಿಗಳಿಗೆ ಗಾಂಜಾ ಅಲ್ಲ. ಈ ಶಿವಮೊಗ್ಗ ಘಟನೆ ಮತ್ತು ಉತ್ತರ ಕನ್ನಡದಲ್ಲಿ ಆದ ಘಟನೆಯಲ್ಲಿ ಗಾಂಜಾ ಸೇವನೆಯೇ ಪ್ರಮುಖ ಕಾರಣ ಅಂತ. ಈಗ ಗಾಂಜಾನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಶೂನ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಗಾಂಜಾ ರಹಿತವಾದಂಥ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದ ಉದ್ದೇಶ. ನಾವು ಆ ದಿಕ್ಕಿನಲ್ಲಿ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಗಳು ಇನ್ನೂ ಸಂಪೂರ್ಣವಾಗಿ ಸಫಲ ಆಗಿಲ್ಲ, ಮಾಡ್ತಾ ಇದ್ದೀವಿ. ಸರ್, ಅಜೀಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿ ಮೇಲೆ ABP ವಿದ್ಯಾರ್ಥಿಗಳು ದಾಂಧಲೆ ಮಾಡಿದರು. 25 ಜನ ಮೇಲೆ FIR ಕೂಡ ಆಗಿಲ್ಲ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ABVP ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ. ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ಸರ್, ಬರ್ಡನ್ ಆದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದರು. ಬರ್ಡನ್ ಅಂತ ಅನಿಸ್ತದೆ ಸರ್ ತಮಗೆ? ಬರ್ಡನ್ ಅಂತಂದರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರಬೇಕು. ಆಗಿನ ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ.